ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮೊರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರ ಅಪ್ರೋಚ್ ಕನ್ಸರ್ವೇಟಿವ್ ಎಂಬುದು. ಈಗ ಮೊರಾರಿ ಬಾಪು ಅವರೇ, ಈ ಆರೋಪ ಏನಿದೆಯಲ್ಲ ಇದು ನಮ್ಮ ಯುವಕರದ್ದು. ನೀವು ಯುವಕರಿಗೆ ಹೇಳ್ತೀರಾ ವಾಟ್ಸಪ್ ಅನ್ನ ಬಳಸಬೇಡಿ, ಫೇಸ್ಬುಕ್ ಅನ್ನ ಅತಿಯಾಗಿ ಬಳಕೆ ಮಾಡಬೇಡಿ, ಇದೊಂದು ಕಸ. ಅದು ಸಂಪೂರ್ಣವಾಗಿ ಕೆಟ್ಟದು ಅಂತ ಹೇಳಲ್ಲ, ಅಧಿಕ ಬಳಸುವಂಥದ್ದು ಕೆಟ್ಟದು. ಇನ್ನೊಂದು, ನಾನು ವಾಟ್ಸಪ್ ಬಳಸಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂದರೆ ಅದರರ್ಥ ಇವತ್ತಿನ ಟೆಕ್ನಾಲಜಿ ಏನಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ದುರುಪಯೋಗ ಬೇಡ. ಈಗ ನಾನು ಹಾಗೆ ಹೇಳಿದೆ ಅಂತ ಅದು ಬಂದ್ ಕೂಡ ಆಗಿಲ್ಲ. ನಾನು ಹೇಳೋದೇನು ಅಂತಂದರೆ 24 ಗಂಟೆನೂ ಅದರಲ್ಲಿರಬೇಡಿ ಅಂತ. 1 ಗಂಟೆ, ಅರ್ಧ ಗಂಟೆ ಅದಕ್ಕೆ ಅಂತ ರಿಸರ್ವ್ ಮಾಡಿರಿ. ರಾತ್ರಿ ಹೊತ್ತು ನಿಮ್ಗೇನಾದ್ರೂ ಸಮಯ ಸಿಕ್ಕಾಗ ಸ್ವಲ್ಪ ನೋಡಿ. ಆದರೆ ನಿರಂತರವಾಗಿ ನೀವು ಅದರಲ್ಲೇ ಇರೋದಾದರೆ ಅಲ್ಲ, ನಿಮ್ಮ ಬುದ್ಧಿಗೆ ಏನಾಗಿದೆ ಅಂತ. ಇದು ಸತ್ಸಂಗ ಅಂತ ಭಾವಿಸ್ತಾರೆ. ಅದು ಒಳ್ಳೆ ಬುದ್ಧಿನ ಈ ಜನರು ಅರ್ಥ ಮಾಡ್ಕೋತಾರೆ ಯಾವಾಗ್ಲೂ. ಇದು ಒಳ್ಳೆ ಬುದ್ಧಿನ ಯಾರಾದ್ರೂ ಹೇಳಿ ನನಗೆ. ಅವ್ರು ಒಪ್ಕೋತಾ ಇಲ್ಲ. ಆದರೆ ತುಂಬಾ ಜನ ಇತ್ತೀಚೆಗೆ ತಮ್ಮ ಜೀವನವನ್ನ ಅದರಲ್ಲೇ ಅವಲಂಬಿಸಿದ್ದಾರೆ. ಇತ್ತೀಚೆಗೆ ಅದು ಒಳ್ಳೆ ಬುದ್ಧಿ ಆಗೋದು ಯಾವುದಾದ್ರೂ ಒಂದು ಒಳ್ಳೆ ಹಾಡನ್ನ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಕೃಷ್ಣನ ಬಗ್ಗೆ ಮಾತುಗಳನ್ನು ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಓಶೋ ಅವರ ಮಾತುಗಳನ್ನು ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಈ ಮುರಾರಿ ಬಾಪು ಕತೆಗಳನ್ನ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಒಂದು ಒಳ್ಳೆ ಸಂಭಾಷಣೆ, ಒಂದು ಒಳ್ಳೆ ಡೈಲಾಗ್ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಸಿನಿಮಾದಲ್ಲಿ ಬರುವಂಥ ಒಂದು ಸುಂದರವಾದ ಡೈಲಾಗ್ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಭಾರತೀಯ ಸಂಸ್ಕೃತಿಯನ್ನ, ಮರ್ಯಾದೆಯನ್ನ ಉಲ್ಲಂಘನೆ ಮಾಡದೇ ಇರೋಂಥ ಒಂದು ಒಳ್ಳೆ ಹಾಡನ್ನ ನೋಡಿದಾಗ. ಇದಲ್ವಾ ಒಳ್ಳೆ ಬುದ್ಧಿ ಅಂದ್ರೆ? ಹಾಗಿದ್ರೆ ಸಮಸ್ಯೆ ಏನು? ಮೂಲ ಎಲ್ಲಿದೆ? ಪ್ರಾಬ್ಲಮ್ ಏನು ಅಂದ್ರೆ, ಅಲ್ಲ 24 ಗಂಟೆಗಳು, ನಾನು 24 ಗಂಟೆಗಳು ನನ್ನ ಕತೆಗಳನ್ನ ಕೇಳಿ ಅಂತ ಹೇಳ್ತಿಲ್ಲ. ಕತೆ ಮುಗ್ದೋಗ್ಬಿಡುತ್ತೆ, ಆಮೇಲೆ ಕೇಳೋಕೆ ಯಾರು ಇರಲ್ಲ. ಅದಕ್ಕೊಂದು ನಿಯಮಿತವಾದ ಸಮಯ ಇರಲಿ. ಅದಕ್ಕೆ ನೀವು ಸಮಯ ಕೊಡಿ. ಎಷ್ಟು? 1 ಗಂಟೆ, ಅರ್ಧ ಗಂಟೆ, ಅರ್ಧದಲ್ಲಿ ಅರ್ಧ. ಹೇಗೆ ನಾವು ಪ್ರತಿಯೊಂದು ಕೆಲ್ಸಕ್ಕೂ ಒಂದು ಸಮಯ ಅಂತ ಇಟ್ಟಿರ್ತೀವೋ ಅದೇ ತರ ಇದಕ್ಕೂ ಇಡಬೇಕಾಗತ್ತೆ. ಅಲ್ಲ, ಈಗ ಸಣ್ಣ ಪುಟ್ಟ ಮಕ್ಕಳನ್ನ ನೋಡಿ, ಅಪ್ಪ ಅಮ್ಮ ನಿಭಾಯಿಸೋದಕ್ಕಾಗಿಲ್ಲ ಅಂದ್ರೆ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. ಆ ಮಗು ತಲೆ ಒಳಗೆ ಕೆಟ್ಟದ್ದೆಲ್ಲ ಹೋದಾದ್ಮೇಲೆ ಅಪ್ಪ ಅಮ್ಮ ಕಿರ್ಚ್ಕೋತಾರೆ, ನನ್ನ ಮಗ ನನ್ನ ಮಾತೆ ಕೇಳ್ತಿಲ್ಲ ಅಂತ. ನೀವೇ ಅಲ್ವಾ ಹಾಳು ಮಾಡಿದ್ದು. ಅಂದ್ರೆ ಬೇರೆಯವರು ತುಂಬಾ ಜನ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಅನ್ಸತ್ತೆ. ಹಾ, ಹೇಳ್ತಾರೆ, ಹೌದು. ಆದ್ರೆ ನೀವಂತೂ ಜನರಿಗೆ ಹೇಳ್ತೀರಿ, ಮೊದಲು ಪ್ರೀತಿ ಮಾಡಿ, ಮದುವೆಯಾಗಿ, ಆಮೇಲೆ ಕತೆ ಕೇಳೋದಿಕ್ ಬನ್ನಿ. ಖಂಡಿತ, ಖಂಡಿತ. ಪ್ರೀತಿ ಇಲ್ಲದೆ ಭಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇಲ್ಲದೆ ಸಾಧನೆ ಇಲ್ಲ. ಮತ್ತೆ ಇದನ್ನ ನಾನೊಬ್ಬನೇ ಹೇಳ್ತಾ ಇಲ್ಲ. ಭಗವಾನ್ ಜಗದ್ಗುರು ರಾಮಾನುಜಾಚಾರ್ಯರ ಹತ್ರ ಒಬ್ಬ ಯುವಕ ಹೋಗ್ತಾನೆ, ನಾನು ಸಾಧನೆಯನ್ನ ಮಾಡ್ಬೇಕು ಅಂತ ಕೇಳ್ಕೊತಾನೆ. ಆಗ ಆಚಾರ್ಯರು ಕೇಳ್ತಾರೆ, ನೀನು ಯಾರನ್ನಾದ್ರೂ ಪ್ರೀತಿಸಿದ್ಯಾ ಅಂತ. ಆಗ ಅವನು ಇಲ್ಲ ಅಂತಾನೆ. ಆಚಾರ್ಯರು, ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಜಾಗ ಇಲ್ಲ ಅಂತ ಹೇಳ್ತಾರೆ. ಪ್ರೀತಿ ಇಲ್ಲ ಅಂತಂದ್ರೆ ಇಲ್ಲಿ ಏನೂ ಇಲ್ಲ ಅಂತ ಅರ್ಥ. ಆದ್ರೆ ಇವತ್ತು ಮದುವೆ ಅಂತ ಅನ್ನೋದು ಕಂಪಲ್ಸರಿ ಅಲ್ಲ. ನಮ್ಮ ಕೋರ್ಟ್ ಕೂಡ ಲಿವ್ ಇನ್ ರಿಲೇಶನ್ಶಿಪ್ಗೆ ಪರ್ಮಿಷನ್ ಕೊಟ್ಟಿದೆ. ಯಾಕಂದ್ರೆ ಒಂದ್ ವೇಳೆ ರಾಮನ ಚರಿತ್ರೆ ಗಮನಿಸಿದ್ರೆ ನೋಡಿ, ಜನ ಹೇಳ್ತಾರೆ ರಾಮ ಅನುಮಾನದ ಆಧಾರದ ಮೇಲೆ ಹೆಂಡತಿನ ದೂರ ಮಾಡ್ದ. ಇದು ಈಗಿನ ಕಾಲದ ಜನರ ಆರೋಪ. ಆ ಸಮಯದಲ್ಲಿ ರಾಮ ಏನ್ ಮಾಡಬೇಕಾಗಿತ್ತೋ ಅದನ್ನೇ ಮಾಡಿದ್ದು. ಹಾಗೆ ಇಲ್ಲಿ ತನಕ ನಾನು ಎಲ್ಲೂ ಓದಿಲ್ಲ, ಮುಂದೆ ಓದಬಹುದು. ಆ ಕಾಲದ ಗ್ರಂಥಗಳೇ ಸಿಕ್ಬಿಟ್ರೆ ಇನ್ನೂ ಒಳ್ಳೇದೇ ಆಗತ್ತೆ. ಆದರೆ ಸೀತೆಯನ್ನು ಅನುಮಾನಿಸಿದ ಅನ್ನೋದನ್ನ ನಾನು ಎಲ್ಲೂ ಓದಿಲ್ಲ. ಇದರಲ್ಲಿ ಇಬ್ಬರ ಒಪ್ಪಿಗೆ ಕೂಡ ಇತ್ತು. ಅದರಿಂದಾಗಿ ರಾಜಧರ್ಮದ ನಿರ್ವಹಣೆ ಮಾಡಿದ ರಾಮ, ಪ್ರಜಾತಂತ್ರವನ್ನ ನಿರ್ವಹಣೆ ಮಾಡಿದ್ದ. ಒಬ್ಬ ರಾಜ ಹೇಗಿರಬೇಕು ಅಂತಂದ್ರೆ, ಒಬ್ಬ ಪ್ರಜೆಯ ಮನಸ್ಸಲ್ಲೂ ಆತನ ಬಗ್ಗೆ ಅನುಮಾನ ಇರಬಾರ್ದು. ರಾಮನಿಗೆ ಗೊತ್ತಿತ್ತು ಸೀತೆ ಮತ್ತು ತಾನು ಬೇರೆ ಅಲ್ಲ, ಇಬ್ರು ಒಂದೇ ಅಂತ. ಆಗ ಅನುಮಾನ ಪಡೋದಕ್ಕೆ ಹೇಗ್ ಸಾಧ್ಯ? ಇದೆಲ್ಲ ಆಗ್ತಿರೋದು ಈಗ. ಆದ್ರೆ ಪ್ರತಿಯೊಂದು ಘಟನೆಯನ್ನ ಆ ಯುಗ, ಆ ಸಮಯ ಸಂದರ್ಭದಲ್ಲಿ ನೋಡ್ಬೇಕಾಗತ್ತೆ. ಆದ್ರೆ ಆ ಕಾಲದಲ್ಲೂ ಕೂಡ ನಿಮ್ಮ ಕತೆನಲ್ಲಿ ಹೇಳೋ ಹಾಗೆ ಪುಷ್ಪಕ ವಿಮಾನಗಳಿದ್ವು, ಆ ಸಮಯದಲ್ಲೂ ಮಿಸೈಲ್ಗಳಿದ್ವು, ಟೆಕ್ನಿಕ್ ಕೂಡ ಬಹಳನೇ ಮುಂದುವರೆದಿತ್ತು. ಹಾಗಾಗಿ ಇವತ್ತಿನ ಪರಿಸ್ಥಿತಿಗೆ ಅದನ್ನ ಹೋಲಿಸ್ಕೋಬಹುದು. ಹಾ, ಖಂಡಿತವಾಗಿ. ಅದರ ಒಂದು ಮೂಲ ಏನಿದೆ ಅದು ಭಾರತದಲ್ಲೇ ಇದೆ. ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಆ ಒಂದು ಅಮೂಲ್ಯವಾದ ವಸ್ತು ಏನಿರುತ್ತೆ ಅದು ಅಲ್ಲಿಗೆ ಹೋಗಿ ಬರುತ್ತೆ ಅಂತಂದ್ರೆ ನಾವು ಗೌರವ ನೀಡ್ತೀವಿ. ಇಲ್ಲಿ ನಮಗೆ ಅದನ್ನ ಪತ್ತೆ ಹಚ್ಚೋಕ್ ಸಾಧ್ಯ ಆಗಿಲ್ಲ. ಆಗ ಪುಷ್ಪಕ ವಿಮಾನ ಇತ್ತು, ದಿವ್ಯ ದೃಷ್ಟಿ ಇತ್ತು, ಸಂಜಯ ಎಲ್ಲಿ ಕೂತಿದ್ದಾನೆ, ಮಹಾಭಾರತ ಯುದ್ಧದ ಉಲ್ಲೇಖ, ಇದೆಲ್ಲ
ಟೆಲಿಕಾಸ್ಟ್ ಆಗುವಂತ ಯುಗ ಅದಾಗಿತ್ತು ಅನ್ಸುತ್ತೆ. ಹಾಗಾಗಿ ಇತ್ತು ಅಂತ ಒಪ್ಕೊಳ್ಳೇಬೇಕಾಗತ್ತೆ. ಆದ್ರೆ ನೀವು ಜನಗಳಿಗೆ ಹೇಳ್ತಾ ಇದ್ದೀರಾ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಜಾಸ್ತಿ ಬಳಸಬೇಡಿ ಅಂದ್ರೆ ಇದು ವಿರೋಧಾಭಾಸ ಆಗೋದಿಲ್ವೇ ಅವತ್ತಿನ ಟೆಕ್ನಿಕ್ ಮತ್ತೆ ಇವತ್ತಿನ ಟೆಕ್ನಿಕ್? ಇಲ್ಲ, ವಿರೋಧಿಸ್ಬೇಡಿ ನಾನು ಇದನ್ನ ವಿರೋಧ ಮಾಡ್ತಿಲ್ಲ. ನಾನು ಹೇಳ್ತಾ ಇರೋದಿಷ್ಟೇ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ. ವಿರೋಧ ಹೇಗ್ ಮಾಡ್ಲಿ? ನಾನು ಇಂದಿನ ಟೆಕ್ನಾಲಜಿಯನ್ನ ವಿರೋಧ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ, ಈಗ 25,000 ಜನದಿಂದ 50,000 ಜನ ನನ್ನ ಮಾತು ಕೇಳ್ತಿದ್ದಾರೆ ಅಂದ್ರೆ ನಾನಾಗ ಮೈಕ್ರೋಫೋನ್ ಅಥವಾ ಲೌಡ್ ಸ್ಪೀಕರ್ನ ಬಳಸಿಲ್ಲ ಅಂತಂದ್ರೆ ನನ್ನ ಮಾತು ಅವ್ರು ಹೇಗೆ ಕೇಳಿಸ್ಕೋತಾರೆ? ಕತೆ ಲೈವ್ ಟೆಲಿಕಾಸ್ಟ್ ಆಗ್ಬೇಕು ಅಂತಂದ್ರೆ ಟೆಕ್ನಾಲಜಿ ಬೇಕೇ ಬೇಕು ಅಲ್ವಾ? ನಾನು ಹೇಳ್ತಾ ಇರೋದು ಸದುಪಯೋಗ ಪಡಿಸ್ಕೊಳ್ಳಿ ಅಷ್ಟೇ, ವಿರೋಧ ಅಲ್ಲ. ಯಾಕಂದ್ರೆ ಈಗ ನಾಸಾದ ವಿಜ್ಞಾನಿಗಳು ಕೂಡ ಬಾಹ್ಯಾಕಾಶದಲ್ಲಿ ಓಂ ಶಬ್ದವನ್ನ ಅವರು ರೆಕಾರ್ಡ್ ಮಾಡಿದ್ದಾರೆ. ನಾನು ಅದನ್ನ ಕೇಳಿಸ್ಕೊಂಡೆ. ಪಾಪ ಯಾರೋ ಕೇಳಿಸಿದ್ರು ಅದನ್ನ. ನನಗೂ ತುಂಬಾ ಖುಷಿ ಆಯ್ತು. ಆಗ ಒಂದು ದೊಡ್ಡ ಬಿಗ್ ಬ್ಯಾಂಗ್ ಏನಾಯ್ತು ಅಂದ್ರೆ ಆ ನಾದ ಏನಿದೆ, ನಾನು ಕೇಳಿದಂತ ಆ ಓಂ, ಅದಂತೂ ತುಂಬಾ ಖುಷಿಯಾದ ವಿಚಾರ, ತುಂಬಾ ದೊಡ್ಡ ವಿಚಾರ ಅದು. ಹಾಗಿದ್ರೆ ನೋಡಿ, ಇವತ್ತಿನ ಕಾಲದಲ್ಲಿ ರಾಮಚರಿತೆಯ ಯಾವ ರಿಲೆವೆನ್ಸ್ ಇದೆ ನಮ್ಮ ಯುವಕರಿಗೆ? ಸತ್ಯ, ಪ್ರೀತಿ, ಸಹಾನುಭೂತಿ. ರಾಮನ ಸತ್ಯ. ರಾಮನಿಗೆ ಪ್ರತಿಯೊಬ್ಬ ವ್ಯಕ್ತಿ ಮೇಲಿರುವಂಥ ಪ್ರೀತಿ ಹಾಗೂ ರಾಮನ ಸಹಾನುಭೂತಿ, ಈ 3 ಸೂತ್ರಗಳು ಯಾವತ್ತಾದರೂ ಔಟ್ ಆಫ್ ಡೇಟ್ ಆಗಬಹುದಾ? ಇದು ಸಾರ್ವಕಾಲಿಕ. ಅದಕ್ಕೆ ರಾಮ ಭೂತಕಾಲದಲ್ಲೂ ಇರೋದಿಲ್ಲ, ಭವಿಷ್ಯ ಕಾಲದಲ್ಲೂ ಇರೋದಿಲ್ಲ, ವರ್ತಮಾನದಲ್ಲಿರ್ತಾನೆ. ಅದಕ್ಕೆ ನನ್ನ ಪ್ರಕಾರ ರಾಮಚರಿತ ಮಾನಸವನ್ನ ಪ್ರತಿಯೊಂದು ಕಾಲದಲ್ಲೂ ಹೇಳಬೇಕು. ಆದ್ರೆ ಇವತ್ತಿನ ಕಾಲದಲ್ಲಿ ಯಾರು ಒಪ್ಕೊಳ್ತಾರೆ? ಅಪ್ಪ ಹೇಳಿದ್ರು ಅಂತ ಅರಮನೆನ ಬಿಟ್ಟು 14 ವರ್ಷಗಳ ಕಾಲ ಕಾಡಿಗೆ ಹೋಗೋದು ಯಾರು ಒಪ್ಕೊಳ್ತಾರೆ? ರಾಜಪಥ ಈಗ ಯಾರ ಹತ್ರ ಇದೆ ಬಿಟ್ಟು ಹೋಗು ಅಂತ ಹೇಳಕ್ಕೆ? ಯಾರ ಹತ್ರ ಇದೆ? ಆದ್ರೆ ರಾಮಚರಿತೆಯನ್ನು ಕೇಳುವಂಥವ್ರು, ರಾಮಚರಿತವನ್ನ ಆತ್ಮಸಮ್ಮತಗೊಳಿಸ್ಕೊಳ್ಳುವಂಥವ್ರು ತ್ಯಾಗವನ್ನ ಖಂಡಿತವಾಗ್ಲೂ ಮಾಡೇ ಮಾಡಿರ್ತಾರೆ. ರಾಮನಷ್ಟು ತ್ಯಾಗವನ್ನ ಮಾಡದೇ ಇರಬಹುದು, ಆದ್ರೆ ಅದು ಎಷ್ಟು ಸುಂದರವಾಗಿತ್ತು ನೀವೇ ನೋಡಿ. ರಾಮನು ತನ್ನ ಅಧಿಕಾರವನ್ನ ಬಿಟ್ಟು ಭರತನನ್ನ ಬಿಟ್ಟ, ಆಗ ಅವನು ಕೂಡ ಬೇಡ ಅಂದ. ಇದೊಂದು ಅದ್ಭುತವಾದ ಉದಾಹರಣೆ. ಈ ರೀತಿ ವಿಶ್ವದಲ್ಲಿ ಎಲ್ಲೂ ಆಗಿರೋಕೆ ಸಾಧ್ಯ. ಸರಿ, ಹಾಗಿದ್ರೆ ನೀವು ಇದನ್ನ ಹೇಳಿ, ನಿಮ್ಮ ಅಭಿಪ್ರಾಯದಲ್ಲಿ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದಾರಾ? ತುಂಬಾ ಕೆಲಸಗಳಾಗಿದೆ, ತುಂಬಾನೇ ಕೆಲಸಗಳು ಆಗಿದೆ, ಆಗೋಗೂ ಇದೆ, ಆಗ್ತಾನೂ ಇದೆ. ಆದ್ರೆ ಜನರ ಬೇಡಿಕೆಗಳು ಎಷ್ಟಿದೆ ಅಂತಂದ್ರೆ ಎಲ್ಲರ ಬೇಡಿಕೆಗಳನ್ನ ಈಡೇರಿಸೋಕೆ ಕಷ್ಟ ಆಗುತ್ತೆ. ನೀವೇ ಹೇಳಿ. ಯಾಕಂದ್ರೆ ರಾಜಕೀಯ ಯಾವತ್ತೂ ರಾಜಕೀಯವಾಗಿರುತ್ತೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತೀನಿ ಅದನ್ನೇ. ರಾಜಕೀಯದಲ್ಲಿರುವಂಥ ಜನರು ಸಾಮ ದಾಮ ದಂಡ ಭೇದವನ್ನು ಮಾಡ್ತಿರ್ತಾರೆ, ಅದು ಗೊತ್ತಿರುತ್ತೆ. ಆದರೆ ನಮ್ಮ ಪ್ರಧಾನಮಂತ್ರಿಗಳ ರಾಷ್ಟ್ರಭಕ್ತಿ ಮೇಲೆ ಯಾರು ಕೂಡ ಬೆರಳು ತೋರ್ಸಕ್ಕಾಗಲ್ಲ. ನೀವಂತೂ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತೀರಾ, ಬೀದಿ ಬೀದಿ ತಿರುಗ್ತೀರಾ, ಜನರನ್ನ ಭೇಟಿ ಮಾಡ್ತೀರಾ. ಜನರು ನಿಮ್ಮ ಹತ್ರ ಹೇಳಿರ್ಬೋದು ಅನ್ಸುತ್ತೆ ಅವರು ಯಾರಿಗೆ ವೋಟ್ ಹಾಕ್ತಾರೆ ಮತ್ತೆ ಈ ಸಲ ಯಾರು ಗೆಲ್ತಾರೆ ಅಂತ. ನೋಡಿ ರಜತ್ ಅವರೇ, ಸಾರ್ವಜನಿಕರ ಅಭಿಪ್ರಾಯವನ್ನ ಸರ್ವೋಚ್ಚ ಅಂತ ಪರಿಗಣಿಸಲಾಗಿದೆ. ಆದರೆ ನಮಗೆ ಚೆನ್ನಾಗಿ ಗೊತ್ತು, ಸಾರ್ವಜನಿಕರ ಅಭಿಪ್ರಾಯವನ್ನ ಖರೀದಿಸ್ಬೋದು ಅಂತ. ಅದನ್ನ ಕೊನೆಯ ಗಂಟೆಗಳಲ್ಲಿ ಖರೀದಿಸ್ಬೋದು. ನಮ್ಮ ರಾಮಚರಿತ ಮಾನಸದಲ್ಲಿ ರಾಜಧರ್ಮ ಅಂತ ಏನಿತ್ತೋ, ಜನರ ಅಭಿಪ್ರಾಯಕ್ಕಿಂತ ಮೇಲೆ ಒಂದು ಅಭಿಪ್ರಾಯ ಇತ್ತು, ಅದು ಸಾಧುಗಳ ಅಭಿಪ್ರಾಯ. ಅದನ್ನ ನೀವು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಾನು ಹಳ್ಳಿಗಳಲ್ಲಿ ತಿರುಗಾಡ್ತಾ ಇರ್ತೀನಿ, ಅಲ್ಲೇ ವಾಸ ಇರ್ತೀನಿ. ಆಗ ಜನ ಯೋಚನೆ ಮಾಡ್ತಿರ್ತಾರೆ ಯಾವುದಾದ್ರು ಪರ್ಯಾಯ ಇದೆ ಅಂತ. ನಾನು ಹೆಚ್ಚಾಗಿ ಅಂಥ ಜನರನ್ನ ನೋಡಿದಾಗ ನನಗೆ ಏನನ್ಸುತ್ತೆ ಅಂತಂದರೆ, ಯಾರಾದರೂ ಸಿಗಬೇಕು ಅಂತ ಅನ್ನಿಸ್ಬೋದು. ಏನೇ ಆದರೂ ಎಲ್ಲದಕ್ಕೂ ಋಣ ಇರಬೇಕಲ್ಲ. ಇನ್ನೂ ಯಾರೂ ಸಿಕ್ಕಿಲ್ಲ ಅನ್ಸತ್ತೆ. ಸಿಕ್ಕಿದಾರಲ್ಲ, ಕೆಲಸ ಮಾಡ್ತಿದ್ದಾರೆ. ನೀವು ಕೂಡ ಈ ಮಾತನ್ನ ಹೇಳ್ತೀರಾ, ಮನಸ್ಸು ಕನ್ನಡಿ ಇದ್ದ ಹಾಗೆ ಅಂತ. ನಿಮ್ಮ ಮಾತುಗಳನ್ನ ಸಿನಿಮಾ ಹಾಡುಗಳ ಮೂಲಕ ಹೇಳ್ತಾರೆ. ತೋರಾ ಮನ ದರ್ಪಣ कहलाए भले बुरे सारे कर्मों को देखे और दिखाए तोरा मन दर्पण. ಹಾಗೆ ಇದು ಫಿಲಂ ಹಾಡಲ್ಲ, ಮನ್ಕೋ ದರ್ಪಣ ಅಂತ ಹೇಳಿರೋದು ತುಳಸಿಯವರು ಮುಂಚೆನೆ ಹೇಳಿದ್ದಾರೆ. ಶ್ರೀ ಗುರು ಚರಣ್ ಸರೋಜ ರಜ ನಿಜ ಮನ್ ಮುಕುರ್ ಸುಧಾರ್ ತೇರ ಮನ ದರ್ಪಣ. ಅದಕ್ಕೆ ನಾನು ಹಾಡ್ತೀನಿ.